ಜೀವನ್ ಅಂಥೇಳಿ ಚಿಕ್ಕಮಗಳೂರಿಂದ ಇವರ ಮಾತಾಪಿತೃಗಳು ಜೀವನವರ ತಂದೆ ತಾಯಿಗಳು ಕಳಿಸಿದ ಜಾತಕ ಅಂತ ಅನಿಸುತ್ತೆ. ಇದು ಗುರುಗಳೇ ಇವನ ಜಾತಕ ಸರಿಯಾಗಿ ನೋಡಿ, ಇವನ ಮುಂದಿನ ವಿದ್ಯಾವ್ಯಾಸಂಗಗಳು ಹೇಗಿರ್ಬೋದು, ಇವನ ಬದುಕಿನಲ್ಲಿ ಇವನು ಶ್ರೇಷ್ಠನಾಗ್ತಾನೋ ಅಥವಾ ಇವನಲ್ಲಿ ಯಾವ ರೀತಿಯ ಬದುಕನ್ನು ಇವನು ಭವಿಷ್ಯತ್ತಿನಲ್ಲಿ ನಿರ್ಧರಿಸಿಕೊಳ್ಬಹುದು. ನೀವು ಕೇಳಿದ ಎಲ್ಲ ಪ್ರಶ್ನೆಗಳಿಗೂ ನೀವು ಕಳಿಸಿದಂತಹ ತಾರೀಖನ್ನು ನೋಡಿದರೆ 27/8/2004 11:15 ರಾತ್ರಿಯಲ್ಲಿ ಜನನ, ಉತ್ತರಾಷಾಢ ನಕ್ಷತ್ರ ಮಕರ ರಾಶಿಯಲ್ಲಿ ಜನನಾಗಿದ್ದಾರೆ. ಈಗ ಈ ಮಗುವಿಗೆ ನಡೀತಾ ಇರುವಂತಹ ದಶಾಕಾಲ ಕುಜ ಮಹಾರ್ದಶ ವಿರಾಮವಾಗಿ 28/2/2022 ಕುಜ ದಶ ಎಂಡಾಗಿದೆ. ಈಗ ಪ್ರಸ್ತುತ ನಡೀತಾ ಇರುವುದು ರಾಹು ದಶ, ರಾಹು ಭುಕ್ತಿ. ಈ ರಾಹು ಇವನ ಜಾತಕದಲ್ಲಿ ಇರುವಂತಹ ಭಾವವನ್ನು ನೋಡಿದರೆ ಸ್ವಲ್ಪ ದೋಷಪ್ರದವಾಗಿದ್ದಾನೆ. ಇವನು ಸ್ವಲ್ಪ ವಿದ್ಯೆಗೆ ಆಸಕ್ತಿಯನ್ನು ಕಡಿಮೆ ಕೊಡುವಂತಹ ಸಾಧ್ಯತೆ ಇದೆ. ಅಥವಾ ಈ ಒಂದು ಭುಕ್ತಿ ಕಾಲದಲ್ಲಿ ಇವನ ಮಾರ್ಕ್ಸ್ ಅಥವಾ ಇವನ ಯಾವುದೇ ಆ್ಯಕ್ಟಿವಿಟೀಸ್ಗಳು ಸ್ವಲ್ಪ ಬೇಗ ಮುಂಗೋಪಿಷ್ಟನಾಗುವುದು, ಅದಲ್ಲದೆ ಆಸಕ್ತಿಹೀನತೆಯಾದಂಥ ಗುಣವನ್ನು ತೋರಿಸುವುದು, ಅದಲ್ಲೇ ಸ್ಪೋರ್ಟ್ಸಲ್ಲಿ ಹೆಚ್ಚಿನ ಗಮನ ಇಟ್ಟುಕೊಂಡು ಪಾಠ್ಯಪುಸ್ತಕದ ಬಗ್ಗೆ ಸ್ವಲ್ಪ ಜವಾಬ್ದಾರಿಯನ್ನು ಕಡಿಮೆಯಾಗಿ ತೆಗೆದುಕೊಳ್ಳುವ ಗುಣಗಳು ಈ ದಶಾಭುಕ್ತಿಯ ಸ್ವಲ್ಪ ಕಾಲ ಇರುತ್ತೆ. 2025-26 ನಂತರದಲ್ಲಿ ಇವನ ಬದುಕಿಗೆ ಹೊಸ ಬದಲಾವಣೆ ಪ್ರಾರಂಭಗೊಳ್ಳುತ್ತೆ ವಿದ್ಯೆಯಲ್ಲಿ. ಅದರಿಂದ ಈ ಸಂದರ್ಭದಲ್ಲಿ ಮಾಡಬೇಕಾದದ್ದು, ಪ್ರತಿ ವರ್ಷ ಇವನಿಗೆ ರಜಾಕಾಲದಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ಕ್ಷೇತ್ರದಲ್ಲಿ ಸೇವೆಯನ್ನು ಮಾಡಿ, ಅಲ್ಲಿ ಕೊಡುವಂತಹ ಮೃತ್ತಿಕಾ ಪ್ರಸಾದವನ್ನು ದೇಹ ರಕ್ಷೆಯಾಗಿ ಮಾಡಿ, ಮತ್ತು ಇವನ ಹೆಸರಲ್ಲಿ ತಾಯಿಯಾದ ನೀವು ರಾಹು ಅಷ್ಟೋತ್ತರವನ್ನು ವಾರಕ್ಕೊಮ್ಮೆ ಇವನ ಕೈಯಲ್ಲಿ ರಜೆ ಇದ್ದಾಗ ಮನೆಯಲ್ಲಿ ಸುಬ್ರಹ್ಮಣ್ಯ ಫೋಟೋ ಚಿತ್ರವನ್ನು ಇಟ್ಟುಕೊಂಡು ಅದಕ್ಕೆ ಅನುಗುಣವಾದ ನಿಯಮವನ್ನು ಪಾಲನೆ ಮಾಡಿ, ಷೋಡಶೋಪಚಾರ ಪೂಜಾ ನಿಯಮವನ್ನು ತಿಳಿದು ಕೇಳಿ ಮಾಡಿಕೊಳ್ಳಿ. ಇಲ್ಲಿ ನೀವು ಇವನ ಬಗ್ಗೆ ಸ್ವಲ್ಪ ಜಾಸ್ತಿಯಾದ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವ ಅವಶ್ಯಕತೆ ಬೀಳುತ್ತೆ ಅಂತ ಹೇಳ್ತೇನೆ. ನಮಸ್ಕಾರ. ಇಲ್ಲಿಯವರೆಗೆ ತಾವೆಲ್ಲ ದಿನ ಭವಿಷ್ಯ ಹಾಗೆ ಜಾತಕ ಫಲವನ್ನು ಕೇಳಿದ್ದೀರಾ. ಕೇಳಿದ ತಮಗೆಲ್ಲರಿಗೂ ಮಂಗಳವಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು, ಸನ್ಮಂಗಲಾನಿ ಭವಂತು.